ಸರ್ಕಾರದ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ 7 ಬಜೆಟನ್ನು ಮಂಡನೆ ಮಾಡುವ ಮುಖಾಂತರ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕದ ಸ್ಥಿತಿಯಲ್ಲಿ 4,48,000 ಕೃಷಿ 4,40,000 4,48,000 ಕೋಟಿಗಳ ಪ್ರತಿಫಲದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ವಿಶೇಷವಾಗಿ ಸಮಗ್ರ ಕರ್ನಾಟಕದ ಅನೇಕ ಯೋಜನೆಗಳನ್ನು ಗ್ಯಾರಂಟಿ ಯೋಜನೆಗಳನ್ನು ಹಾಗೆ ಹೊಸ ವರ್ಷದಲ್ಲಿ ಉತ್ತರ ಕರ್ನಾಟಕದ ಅನೇಕ ಬೇಡಿಕೆಗಳು ಶ್ರಮಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಪರ್ ಕೃಷ್ಣ ಪ್ರಯತ್ನ ಮಾಡೋದಂತೂ ಕನ್ನಡ ಬೇಡಿಕೆ. ಕಾರಣ ಏನಂದರೆ ದಶಕಗಳಿಂದ ಕೆನಾಲ್ಗಳಾಗಿವೆ. ಅದರ ಪರಿಹಾರ ಕೊಡುವಲ್ಲಿ ಸ್ವಲ್ಪ ಭಾಳ ದೂರವಾಗಿದೆ. ನಾನು ಸಲ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಒಂದು ಸಣ್ಣ ಸಣ್ಣ ಕೆಲಸ ಮಾಡೋದ್ರ ಈ ರೈತರಿಗೆ ಈ IBC ILC ಚಿಂಗೋಗಿ ಮುಳವಾಡ ಇನ್ಸ್ಟಿಟ್ಯೂಟ್ ಎಕ್ಸ್ಟೆನ್ಷನ್ ಮತ್ತು ಭವಿಷ್ಯದ ಸಿದ್ದೇಶ್ವರ ಇವೆಲ್ಲ ಮುಗಿಬೇಕಾದ್ರೆ ರೈತರಿಗೆ ಪರಿಹಾರ ಕೊಡಬೇಕಾಗ್ತದೆ. ಸೊ ಅದಕ್ಕಿಂತ ಹೆಚ್ಚಿಗೆ ಇನ್ನೂ 22 ಹಳ್ಳಿ 519.6 ರಿಂದ 524 22 ಹಳ್ಳಿಗಳಿಂದ ಬಾಗಲಕೋಟೆ ಜಿಲ್ಲೆಯ ಹಳ್ಳಿಗಳು ಬರುತ್ತವೆ. ಅವರಿಗೂ ಪರಿಹಾರ ಕೊಡಬೇಕಂತೇಳಿ ಆ ಜಿಲ್ಲೆಯ ರೈತರು ಹೋರಾಟ ಮಾಡಬೇಕು ನಾವು ಸ್ಪಂದಿಸಿದ್ದೀವಿ. ಆಮೇಲೆ ಒತ್ತಾಯ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಆ ಭಾಗದ ರೈತರನ್ನ ಕರೆದು ಚರ್ಚೆ ಮಾಡಿ ಎರಡೂ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಕೂಡಿ ನಾವು ಒತ್ತಾಯ ಮಾಡಿದ್ದೆವು. ವಿಶೇಷವಾಗಿ JD ಪಾಟೀಲ್, ಅಜಯ್ ಕುಮಾರ್ ಸರ್ನಾಯಕರು. ಸೊ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿ ಅದಕ್ಕೊಂದು ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ವಿ. ಆ ಸಭೆಯಲ್ಲಿ ನಾವೇ ನೀರು ತಗೊಂಡು ನಾನೇ ಒತ್ತಾಯ ಮಾಡಿದ್ದೆ. ನಮಗೆ ನೀರು ಬರ್ತಾವೆ, ನಮಗೆ 30 ಲಕ್ಷ ಕೋಟಿ ಅದು ಅವರಿಗೆ ಯಾರು 22 ಹಳ್ಳಿ ಭೂಮಿ ಕಳ್ಕೊತಾರೆ ಗ್ರಾಮಗಳು ಹೋಗ್ತಾವೆ ಅವರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ 40 ಲಕ್ಷ ರೂಪಾಯಿ ಹೇಳಿ ಅಲ್ಲಿ ಒತ್ತಾಯ ಮಾಡಿದ್ವಿ. ಸರ್ಕಾರ ಅದಕ್ಕೆ ಪ್ರಾಮಾಣಿಕವಾಗಿ ತಗೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು ಇವತ್ತಿನ ಅಂದಾಜಿಗೆ ಒಂದು 70,000 ಕೋಟಿ ರೂಪಾಯಿ ಆಗ್ತದೆ. ಸೊ ಇದು ಇಡೀ ಬಜೆಟ್ನಾಗೆ ಒಂದು ರೈತ ವರ್ಗಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಅವಿಭಾಜ್ಯ ಜಿಲ್ಲೆಯ ಜನ ನಾವು ಅದಕ್ಕೆ ಗುಣಿಯಾಗಿದ್ದೀವಿ. ಅದಕ್ಕಾಗಿ ನಾವು ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೌಡ ಮತ್ತು ನೀರಾವರಿ ಸಚಿವರಾದ DK ಶಿವಕುಮಾರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಈ ಭಾಗದ ರೈತರ ಅನೇಕ ದಿನಗಳ ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ರೈತರು ಸಹಕರಿಸಿದರು, ನೀರು ಕೆನಾಲ್ ಆಗಲಿ ನಮ್ಮ ಪರಿಹಾರ ಬಂದೇ ಬರ್ತದೆ ಅಂತೇಳಿ. ಸೊ ನಮ್ಮೆಲ್ಲರೂ ಒತ್ತಾಯ ಇತ್ತು. ಸೊ ಸರ್ಕಾರ ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡಿ ಕಾರ್ಯ ಮಾಡಿದ್ದಾರೆ. ಬಹುತೇಕ ಈ ಎರಡೂ ಜಿಲ್ಲೆಗೆ ಈ ದೊಡ್ಡ ಬೃಹತ್ವಾದಂಥ ಅನುದಾನವನ್ನು ಏನು ಪರಿಹಾರ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಬಾಗಲಕೋಟೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಟೆಂಟೇಟಿವ್ಲಿ ಈಗ 14ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಗೆ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಕಾರ್ಯಕ್ರಮಕ್ಕೆ ಬಂದು ರೈತರ ಪರವಾಗಿ ನಿರ್ಣಯ ಮಾಡೋದಕ್ಕಾಗಿ ರೈತರು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಸೊ ನಮ್ಮ ಭಾಗದ ಜನರು ಸಹಿತ ನಾವು ಮನವಿ ಮಾಡ್ಕೊತೀವಿ. ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಆದ ನಂತರ ಈ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಜನರು ಅದರಲ್ಲಿ ಭಾಗಿಯಾಗುವ ಮುಖಾಂತರ ಈ ಅವಿಭಾಜ್ಯ ಜಿಲ್ಲೆಗೆ ಏನೆಲ್ಲೇ ಸಹಾಯ ಮಾಡೋದಕ್ಕಾಗಿ ಇನ್ನೊಮ್ಮೆ ಅವ್ರನ್ನ ಅಭಿನಂದಿಸ್ತೀನಿ. ಇದೊಂದು ಭಾಳ ವರ್ಷಗಳ ನಂತರ ದೊಡ್ಡ ಕಾರ್ಯವನ್ನು ಸಹಾಯ ಮಾಡಿದ್ದಾರೆ. ಇನ್ನೊಮ್ಮೆ ಕೊಡ್ಬೋದಂಥ ತೊಂದರೆಗಳನ್ನು ವಿಶೇಷವಾಗಿ ನಾನು ಯಾಕೆ ತಿಳಿಸಿಲ್ಲ ಅಂದರೆ ತೆಲಂಗಾಣದಾಗಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿಗೆ ಬಿಕಾಸ್ ಆಫ್ ದ್ಯಾಟ್ ಇಲ್ಲಿ ಬರೋರಿಗೆ ಬಿಡಿ ತಾಲೂಕಿಗೆ ಒಂದು ಸ್ವಲ್ಪ ಬೇಜಾರು ಆಗ್ತದೆ. ಏನು 22 ಹಳ್ಳಿಗಳಿಗೆ ತೊಂದರೆ ಆಗೋದಿಲ್ಲ. ಮತ್ತು ನಮ್ಮ ಭಾಗಕ್ಕೆ ಏನು ತೆಲಂಗಾಣದಾಗ ಇದ್ದೀವಿ ನಾವು
ನಾವು ಮತ್ತು ಉಳಿದವ್ರಿಗೂ ಸಿಗುತ್ತೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಅಷ್ಟೇ ಅಲ್ಲ, ಉಳಿದೆಲ್ಲ 9 ಯೋಜನೆಗಳಿಗೆ ಏನೇನು ಯಾವ್ಯಾವ ಪರಿಹಾರ ಕೊಡುವುದಿತ್ತು ಅದನ್ನು ಇರ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಸರ್ಕಾರ ಇವತ್ತು ಮಾಡಿದೆ. ನಿಜಕ್ಕೂ ಕೃಷ್ಣಾ ಕಣಿವೆ ಕೃಷ್ಣಾ ಕಣಿವೆ ಪ್ರಾರಂಭಗೊಂಡು ಇವತ್ತೇನು ಈ ಯೋಜನೆಗಳು ಬಂದಿವೆ, ಈ ಭಾಗದ ರೈತರ ಅನೇಕ ವರ್ಷಗಳ ಏನೊಂದು ಡಿಮಾಂಡ್ ಇತ್ತು ಅದನ್ನು ಮುಗಿಸಲಾಗಿದೆ. ಅದಕ್ಕೆ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೂ ಸಹಿತ ಈ ಸಲದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ತಾಲೂಕಿನ ಅಭಿನಂದಿಸ್ತೀನಿ. ನಮ್ಮ ತಾಲೂಕಿಗೆ ಈ ಸಲ ಯಾರ್ಯಾರು ಕೊಟ್ಟಿದ್ದಾರೆ ಅದರ ಮೊದಲೇ ಕೊಟ್ಟಿದ್ದಾರೆ. ವಸತಿ ಶಾಲೆ, ಕಾರ್ಮಿಕ ವಸತಿ ಶಾಲೆ ಈ ಸಲ ಜಿಲ್ಲೆಯ 4 ತಾಲೂಕುಗಳಿಗೆ ಕೊಡ್ತಕ್ಕಂಥ ಏನಿದೆ ಹೊಸದಾಗಿ ನನಗೆ ಕೊಟ್ಟಿದ್ರು. ನಾವು ಅದನ್ನು ಅಳವಡಿಕೆ ಒಳಗೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಹಂತದೊಳಗದ. ಸೊ ಅದು ಪೊಲೀಸ್ ಸ್ಟೇಷನ್ ಮುಂದೆ ಒಳಗೆ ಈ ಸಲ ಕೊಟ್ಟಿದ್ದಾರೆ. ಅದು ನಮಗೆ ಮೊದಲನೇ ಅವಧಿಯೊಳಗೆ ಇಂಡಿ ನಗರ ಪೊಲೀಸ್ ಸ್ಟೇಷನನ್ನು ನಗರಕ್ಕೆ ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇಂಡಸ್ಟ್ರಿ ವಾಸ್ತು ಮುಂದೆ ಒಳಗೆ ಕೊಟ್ಟಿದ್ದಾರೆ. ನಾನು ಅದನ್ನು ಹೋದ ಅವಧಿಯಲ್ಲೇ ಇಂಡಿ ರೈಲ್ವೆ ಸ್ಟೇಷನ್ ಅಂತ ಮಾಡಿ ಈಗಾಗಲೇ ಲೋಕಾರ್ಪಣೆ ಸಿದ್ಧಗೊಂಡಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ ದರ್ಶನ ಪ್ರೋಗ್ರಾಮ್ ಕರ್ಕೊಂಡು ಅದನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥ ಸಂದರ್ಭದಲ್ಲಿದ್ದೀವಿ. JPTC ಕಾಲೇಜ್ ನಮಗೆ ಕೊಟ್ಟಿದ್ದಾರೆ. ಸೊ ಹೀಗೆ ಅನೇಕ ಯೋಜನೆಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೇನು ಬೇಕಾಗಿತ್ತು ಅಂದರೆ ಇದೊಂದು ಇರಿಗೇಷನ್, ಎರಡನೇದು ರಸ್ತೆ. ನಾನು ಒಂದು 2-3 ಪ್ರಮುಖ ರಸ್ತೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದು ನಮ್ಮ ತಾಲೂಕಿನೊಳಗೆ ಅನುಕೂಲ ಆಗ್ತದೆ. ಒಂದು ನ್ಯಾಷನಲ್ ಹೈವೇ 30 ಆಲ್ರೆಡಿ ಆಗಿದೆ. ಈ ಒಂದು ಹೈವೇ ಕೆಲಸ ನಡೆದಿದೆ. 3 ಲಾಂಗ್ಪುರದಿಂದ ಬಿಜಾಪುರ ಹೋಗಬೇಕು. ಸೊ ಅದು ಇನ್ನು 1 ವರ್ಷದಲ್ಲಿ ರೋಡ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ಇನ್ನೊಂದು ನಾವೇನು ಮಾಡಿದ್ದೀವಿ ಅಂದರೆ, ಆ್ಯಕ್ಚುಲಿ ಕೇಂದ್ರ ಸರ್ಕಾರದಿಂದ ಆಗಲಿಕ್ಕೆ ಮನವಿ ಮಾಡ್ಕೊಂಡಿದ್ದಲ್ಲ ಅಂತ ಕರೆಯೋದು ಅದು ಆಗಲಿಲ್ಲ. ಕೊನೆಗೆ ನಾವೇ ನಿಶ್ಚಿತ ಹೋಗಿದ್ದೀವಿ, ನಾವು ರೋಡ್ ಮಾಡೋಣ ಅಂತೇಳಿ. ಅದನ್ನು ಚಡ್ಚಾ, ಜಳಕಿ, ಇಂಡಿ, ಆಲ್ಮೇಲ್, ಅಫ್ಜಲ್ಪುರ್, ಗಂಡಕ ಇದೊಂದು ಭಕ್ತಿ ಮಾರ್ಗ ಮಾಡಕ್ಕೆ ಜನ 2 ಕೇಂದ್ರ ಸರ್ಕಾರದ. ಯಾಕಂದರೆ ಮೋಸ್ಟ್ ಆಫ್ ದಿ ಜನ ಪಂಡರ್ಪುರ್ ಬಂದವರೆಲ್ಲರೂ ಗಣಗಾಪುರಕ್ಕೆ 15 ಲಕ್ಷಕ್ಕೆ ಹೋಗ್ತಾರಂತೆ. ಅದು ಅವರು ಯಾಕೋ ಕರ್ನಾಟಕದಲ್ಲಿ ಆಗಲೇ ನಾನೇ ಅದನ್ನು ರಾಜ್ಯ ಸರ್ಕಾರ ಮುಖಾಂತರ ಒತ್ತಾಯ ಮಾಡಿದ್ದೀನಿ. ಸೊ ಈಗ DPR ಆಲ್ಮೋಸ್ಟ್ ಫೈನಲ್ ಆಗೋಷ್ಟು ಇದ್ದಾಗ ಮುಂದಿನ ಅವಧಿಯೊಳಗೆ 3 ವರ್ಷ ಆಗಿತ್ತು ಅಂತ ನೋಡಿದ್ವಿ. ಈ ವರ್ಷ ಅದನ್ನು ಕಂಟಿನ್ಯೂಯೇಷನ್ ಮಾಡಿದ್ದೀವಿ. ಈ ಯೋಜನೆ ಅದು 115 ಕಿಲೋಮೀಟರ್ ಫ್ರಮ್ ಚಡ್ಚಾನ್ ಟು ಗಣಗಾಪುರ. ಸೊ ಅತಿ ಹೆಚ್ಚು 50%, ಮೋರ್ ದೆನ್ 50 ಕಿಲೋಮೀಟರ್ ನಾನು ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗುತ್ತೆ. ಸೊ ಉಳಿದ 65 ಕಿಲೋಮೀಟರ್ ಇದ್ದರೆ 3 ವಿಧಾನಸಭಾ ಕ್ಷೇತ್ರ ಕವರ್ ಆಗ್ತದೆ. ಒಂದು ನಾಗರ, ಒಂದು ಅಫ್ಜಲ್ಪುರ್, ಒಂದು ಸಿಟಿ. ಸೊ ಈಗ ಈ ರೋಡ್ ಏನದ ಒಂದು ಪರ್ಮನೆಂಟ್ ರೋಡ್ ಆಗಿರೋದು. ಭಾಳ ಜನರು ನಮ್ಮ ಡಿಮಾಂಡ್ ಅದ ಆಲ್ಮೇಲ್ ರೋಡ್ ಸೇರಿರಂಗಿಲ್ಲ. ಇದರ ಕಾರಣ ಏನಂದ್ರೆ ಈ ಬೆಲ್ಟ್ನಾಗ ಶುಗರ್ ಫ್ಯಾಕ್ಟ್ರೀಸ್ ಬರ್ತಾವೆ. ಇಲ್ಲಿ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್, ಆಮೇಲೆ ಬ್ಲ್ಯಾಕ್ ಮೌಂಟನ್ ಸಾಯಿಲ್ ಇರೋದ್ರಿಂದ ರಸ್ತೆ ಅವಾಗ ನಾವು ಮಾಡ್ಕೋತಿದ್ರು ಸೇರಿ ಕೆಡ್ಕೋದು ಹೋಗ್ತಿದ್ರು. ಸೊ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿದು ಅಂತೇಳಿ ನಾನು ಅದನ್ನು ಟೋಲ್ ಬೇಸ್ಡ್ ರೋಡ್ ಅಂದ್ರೆ ಟೋಲ್ ಇತ್ತು ಅಂದರೆ ಮೇಂಟೆನೆನ್ಸು ಇರ್ತದೆ. ದಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಇದನ್ನು ಭಾಳ ಒಂದ್ಸಲ ನಾನು ಮಾಡ್ಬೋದು ಬಿಡೋದು. ಈಗೂ ಹಾಕೊಡಿ ಮೇಂಟೆನೆನ್ಸ್ ಅದು ಪರ್ಮನೆಂಟ್ ಆಗಿ ಈಗ ಹಂಗೆ 2 ಹೈವೇ ಕಟ್ಟಿದ್ವಿ, ಇದೊಂದು ಪರ್ಮನೆಂಟ್ ಆಗಿರ್ತದೆ ಅಂತೇಳಿ ಒಂದು ಈ ಕಡೆ 2 ದಕ್ಷಿಣ, ಇದೊಂದು ಪೂರ್ವ ಪಶ್ಚಿಮ ಈ ತಾಲೂಕಿನ ಮೋಸ್ಟ್ ಆಫ್ ದಿ ಹಳ್ಳಿಗಳು ಕವರ್ ಆಗ್ತದೆ. 2 ಹೈವೇ ಇದೊಂದು ಕೆಶಕ್ಕೆ ಹೋದಾಗ ಮೋರ್ ದೆನ್ 31 ವಿಲೇಜಸ್ ಕವರ್ಡ್ ಆಗೋದು ಅಂದರೆ ಅರ್ಧ ಕ್ಷೇತ್ರ ಇದ್ರಾಗ ಕವರ್ ಆಗಿರ್ತದೆ. ಸೊ ಈಗ ಉಳಿದ ಹಳ್ಳಿಗಳಿಗೆ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗಿಲ್ಲ. ಯಾಕಂದರೆ ನಾನು ಆಡಿದ ರೋಡ್ಗಳು ಇಟ್ಟಿಲ್ಲ. ಆಲ್ಮೋಸ್ಟ್ ಆಲ್ ರೋಡ್ಸ್ ಎಲ್ಲ PWD ಅಪ್ಗ್ರೇಡೇಷನ್ ಮಾಡಿದ್ದೀವಿ. ಸೊ ಹೀಗಾಗಿ ಈ ರಸ್ತೆಗಳು ಶಾಶ್ವತ ಪರಿಹಾರ ಆಗ್ತದೆ. ಸೊ ಅದಕ್ಕಾಗಿ ನಾನು ಅದನ್ನು ವಿಶೇಷವಾಗಿ ಈ 500 ಕೋಟಿ ರೂಪಾಯಿ ಒಂದು ದೇಶದಾಗಿ ಕೊಟ್ಟಿದ್ದೇವೆ. ಸೊ ಇದ್ರಾಗ ನನ್ನ ಕ್ಷೇತ್ರದಾಗೆ 55 ಕಿಲೋಮೀಟರ್ ಕವರ್ ಆಗ್ತದೆ. ಸೊ ಹೀಗಾಗಿ ಈ ಉಳಿದ 60 ಕಿಲೋಮೀಟರ್ 3 ಕ್ಷೇತ್ರಗಳು ಕೂಡಿ ಇದನ್ನು ಅನುಕೂಲ ಆಗ್ತದೆ. ಸೊ ಅದಕ್ಕೆ ಆಮೇಲೆ ಕಾರ್ಮಿಕ ಸ್ಕೂಲಿನ ಹೇಳಿದ್ರೆ ನಾವು ಈಗಾಗಲೇ ಕೆಲಸ ಪ್ರಾರಂಭ ಜುಲೈ 14 ಬಂದಾಗ 4,557 ಕೋಟಿ ರೂಪಾಯಿ ಯೋಜನೆಗಳಿಗೆ ಬಹುತೇಕ ಕರ್ನಾಟಕದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ
ಪ್ರಮಾಣದ ಯೋಜನೆಗಳು ಇಲ್ಲಿ ಪ್ರಾರಂಭ ಇಲ್ಲ, ಲಿವಿಂಗ್ ನಿಡಿ. ಸೊ ಈ ಕೆಲಸಗಳು ಈಗಾಗಲೇ ನಡೀತಾ ಇವೆ. ಅದರಲ್ಲೇ ಕಾರ್ಮಿಕ ಶಾಲೆಗೆ 3-4 ಕೊಟ್ಟಿದ್ದು. ಆಮೇಲೆ ಈ ಸಲ ಒಂದು ನಮ್ಮ ಹೊಸ ಎಮ್.ಆರ್. ಪಾಟೀಲ್ ಭಾಳ ಸಲ ಹೇಳ್ತಿದ್ದಾರೆ, ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿರುತ್ತೆ. ಭೀಮಾ ನದಿ ದಂಡಿ ಮತ್ತು ನಡುವೆ ಒಂದು ದೊಡ್ಡ ಹಳ್ಳದ, ಅದು ಮುದ್ನಾಳ್ ಟ್ಯಾಂಕ್ನಿಂದ ಪ್ರಾರಂಭವಾಗಿ ಮೇಲೆ ನಿಮ್ಗೆ ಮಿರ್ಗಿ ಹತ್ರ ಕೂಡುದು. ಭಾಳ ಸಲ ನನಗೆ ಮಿರ್ಗಿ ಹಿರಿಯರು ಹೇಳ್ತಿದ್ರು, ನಾವು ಮುಂದಿದ್ದೇವೆ. ನಾನು ಅದಕ್ಕೆ ಮಿರ್ಗಿ ಮತ್ತು ರೋಡಿಗೆ ಒಂದು ಬ್ರಿಡ್ಜ್ ಮಾಡಿಸ್ಕೊಟ್ಟೆ. ಮುಂದೆ ಕೊಳಸಾರ ಶಿವಪುರದವ್ರಿಗೆ ಸುತ್ತ ಹಾಕಿ ಬರಬೇಕಾಗ್ತಿತ್ತು, ಅಲ್ಲೊಂದು ಅವ್ರಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಕೊಟ್ಟಿಲ್ಲ. ಸೊ ಇವರಿಗೂ ದೊಡ್ಡ ಪ್ರಮಾಣದ ಬ್ರಿಡ್ಜನ್ನು 6,50,00,000 ರೂಪಾಯಿ ಅವ್ರೇನು ಭಾಳ ದಿನದ ಡಿಮಾಂಡ್ ಏನಿತ್ತು ಎಮ್.ಆರ್. ಪಾಟೀಲ್ ಅಂತ ಹಿರಿಯರೆಲ್ಲರೂ ಅಲ್ಲಿ ಅವ್ರ